ಚಲೋ ಆಗುತ್ತೆ? ಚಲೋ ಆಗತ್ತಿಲ್ರಿ? 300 ರೂಪಾಯಿ ಸಿಗುತ್ತಲ್ಲ, ಮತ್ತೆ ಮಾತಾಡ್ಬೇಕಿಲ್ಲ ಇದನ್ನ. ಈಗ ಎಲ್ಲರಿಗೆ ಬೇಕು, ಈಗ ನಿಮಗ್ ಬೇಕಾದಂಗ ಜನರಿಗೆ ಬೇಕಾದಲ್ಲಿದೆ, ಎಲ್ಲರಿಗೂ ಬರ್ರಿ. ಈಗ ಎಲ್ಲರಿಗೂ ಹೇಳ್ಬೇಕಲ್ಲ. ಈಗ ನಿಮ್ಗೆ ಯಾರಿಗೆ ಹೇಳ್ತೀರಿ ನೀವು? ನಿಮಗ ಸಂಬಂಧಿಕರಿಗೆ ಹೇಳ್ತೀರಿ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಹೇಳ್ಕೊಂತ ಹೋಗ್ತೀರಿ. ತಂದೆ ತಾಯಿ ಅವ್ರಿಗೆ ಮಾಡಿದ್ರೆ ಬೆಸ್ಟ್, ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಹೇಳಿದೆ ಮಾಡ್ಲಿಲ್ಲ ಅದನ್ನ ಯಾಕೆ ಹೇಳೋದ್ ಬಿಡ ಅಂತ ಬಿಡ್ತೀವಿ. ಬಿಡ್ತೀರಿ ನೀವು. ನಿಮ್ಮ ಮನಸ್ಸುಗಳು ಹಿಂಗ. ನೀವು ಅಂದ್ರೆ 4 ಮಂದಿಗೆ ಹೇಳ್ತೀರ, ಅದೇನ್ ಬಿಡವ ಅಂತ. ಅವ್ರು ಕಟ್ಟಿಲ್ಲ ಅಂದ್ರೆ ಬಿಟ್ಟು ಬಿಡ್ತಾರೆ. ಯಾಕೆ? ಅವ್ರು ಯಾಕೆ ಅನುಕೂಲ ಇಲ್ಲ, ಮಾಡ್ಕೊಂಡಿಲ್ಲ, ಬೇಕಾಗಿಲ್ಲ, ಬಿಟ್ಟಾರ. ಬೇರೆ ಅವ್ರಿಗೆ ಹೇಳೋದ ನಾವು ಕೆಟ್ಟದೈತೆ ಹೇಳೋದ. ಮತ್ತೆ ಈಗ ನಿಮ್ಗೆ ಹೇಳ್ತೀನಿ, ಇವತ್ತ ಮಾಡ್ಕೊಂತೀರಿ, ಹೌದಾ? ವಿಚಾರ ಮಾಡ್ತೀರಿ, ಆಮೇಲೆ ಜೋಡಿಸ್ಕೋಬೇಕಾಗತ್ತೆ. ಅದಕ್ಕೆಲ್ಲ ದುಡ್ಡಿಂದ ಯಾವ್ದಾದ್ರು ಆಗುತ್ತಾ? ದುಡ್ಡಿಲ್ದ್ರೆ ಎಲ್ಲದಾಗುತ್ತೆ. ಆಮೇಲೆ ನಾವು ದಂಡ ಕೊಟ್ಟಷ್ಟು ದಾನ ಕೊಡಂಗಿಲ್ಲ. ದಂಡ ಕೊಡ್ತೀವಲ್ಲ, ದಾನ ಕೊಡಕ್ ಇಷ್ಟ ಬರಲ್ಲ. ದಂಡ ಕೊಟ್ಟು ಬರ್ತೀವಿ ನಾವು, ಹೌದಾ? ಈ ಹೆಂಡ ಕುಡ್ದಷ್ಟು ಹಾಲು ಕೊಡಲ್ಲ. ಎದ್ರಾಗ ಆರೋಗ್ಯ ಐತಿ? ಹಾಲ್ನಾಗ ಆರೋಗ್ಯ ಐತ್ರಿ, ಅದನ್ನ ಕುಡಿಯಂಗಿಲ್ಲ. ಸೇರೆ ಕುಡಿದ್ರೆ ಕಿಡ್ನಿ ಫೇಲ್ ಆಕವು. ಸಮಾಜ ಮನಿತನ, ಮನಿ ಸಮಾಜ. ಮನಿ ಹಾಳಾದ್ಮೇಲೆ ಸಮಾಜ ಹಾಳಾಗಿ ಆಗುತ್ತೆ, ಹೌದಾ? ನಮ್ಮೂರು ಹಾಳಾದ್ಮೇಲೆ ನಮ್ ರಾಜ್ಯ ಹಾಳಾಗತ್ತ, ನಮ್ ದೇಶ ಹಾಳಾಗತ್ತೆ. ಅದ್ರಾಗ ಮೊದ್ಲು ಏನಾಗ ನಮ್ಮ ಮನಿ ನಾನ್ ಸ್ವಚ್ಛ ಇರ್ಬೇಕು ಅಂತಾನ ಹೇಳ್ದೆ. ನೀತಿ ಆಯೋಗದೊಳಗ ಅಡಿ ಇರೋದ್ರಿಂದ ಇದ್ರೊಳಗೆ ನೀತಿ ಪ್ರೀತಿ ಇರ್ಬೇಕಷ್ಟೇ. ನಿಮ್ಮ ಜಾತಿ ಕೇಳಲ್ಲ. ನೀವು ಕರಗದ್ರಿ, ದಪ್ಪಗದ್ರಿ, ತೆಳಗದ್ರಿ, ಇದು ಬೇಕಾಗಿಲ್ಲ. ನಿಮ್ಗೆ ಮಾಡೋ ಮನಸ್ಸಿದೇನೆ, ಕೈಯಾಗ ಒಂದು ಕೆಲಸ ಇದ್ದೇನೆ, ಇಷ್ಟೇ ಅಲ್ವಾ? ಕಾಯಕವೇ ಕೈಲಾಸ, ಕೈ ಕೆಸರ ಬಾಂಗಸ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರಂಗಿ, ಕೊಟ್ಟಿದ್ದು ಕೆಟ್ಟ ತೆನಬೇಡ, ಮುಂದೆ ಕಟ್ಟಿಟ್ಟಿರುವುದು ಬುದ್ಧಿ ಸರ್ವಜ್ಞ ಅಂತ ಹೇಳಿ. ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟುಂಡರಂದ ಅನ್ಬೇಡ ಅಂತ ಹೇಳ್ತಾರೆ. ಇದು ಎಲ್ಲ ಓದ್ಬಟ್ಟ ಕೂಚ್ಬಟ್ಟ ಅಂತಾರಲ್ಲ, ಒಂದು ಗಾದಿ ಮಾತು ವೇದಕ್ಕೆ ಸಮಾನ ಅಂತ ಹೇಳ್ತಾರೆ. ನೀವು ಯೂನಿವರ್ಸಿಟಿಗೆ ಹೋಗೋದು ಬೇಕಾಗಿಲ್ಲ, ಒಂದು ಗಾದಿ ಮಾತು ಅರ್ಥ ಮಾಡ್ಕೊಂಡು ಹೋಗೋದು. ಗೇಣು ಹೊಟ್ಟಿ ಎದಕ್ಕೆ ಕೊಟ್ಟಾನ? 2 ಕೈ 2 ಕಾಲು ಬಳಸಿದ ಮೇಲೆ ಗೇಣು ಹೊಟ್ಟಿ ತುಂಬಿಸ್ಕೋದು. 2 ಕೈ ಕಾಲು ಇಲ್ದಾರ, ಕೈ ಇಲ್ದಾರ ಅದಾರ, ಕಾಲು ಇಲ್ದಾರ ಅದಾರ, ಹೊಟ್ಟೆ ಇಲ್ದಾರ ಯಾರು ಅದಾರ? ಮೂಗಿಲ್ದಾರ ಅದಾರ, ಕಣ್ಣಿಲ್ದಾರ ಅದಾರ, ಬಾಯಿ ಇಲ್ದಾರ ಅದಾರ, ತಲೆ ಕೂದಲಿಲ್ದಾರ ಅದಾರ, ಹೊಟ್ಟಿಲ್ದಾರ ಯಾರು ಅದಾರ? ನಡೆದಿಲ್ಲ. ಇದನ್ನ ನಡೆಸ್ಬೇಕಂದ್ರೆ ನಾವು ದುಡಿಬೇಕು, ಹೌದಾ? ಅರ್ಥ ಆಗ್ತಿದ್ದೇನೆ? ಇದು ಜೀವನದಾನ. ನಿಧಾನ ಹೇಳಿದ್ದೇನೆ ನಿಮ್ಗೆ, ಅವಸರ ಮಾಡಿದ್ದೇನೆ? ಇದು ತಿಳಿತ? ಇದು ಜೀವನದಾನ ಅಂತ. ಇದನ್ನ ಮುಖ್ಯವಾಗಿ ಎಲ್ಲರೂ ಮಾಡ್ಕೋಬೇಕು. ಇದನ್ನ ಮಾಡ್ಕೊಂಡಾಗ ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ. ಉದ್ಯೋಗ ಎಷ್ಟು ಅದಾವ ಎಲ್ಲದನ್ನು ಕೊಡಕ್ ಪ್ರಯತ್ನ ಮಾಡ್ತೀವಿ. ಮಾಡ್ಕೊಂಡವ್ರಿಗೆ ಕೊಡ್ಬೇಕ, ಮಾಡ್ಕೊಳ್ಳಾರ್ದವ್ರಿಗೆ ಕೊಡ್ಬೇಕ? ಕೆಲಸ ಮಾಡೋರಿಗೆ ಕೊಡ್ಬೇಕ, ಮಾತಾಡೋರಿಗೆ ಕೊಡ್ಬೇಕ? ಹೌದಾ? ಇಷ್ಟ ಹಿಂಗೆ ಬರೀ ಮಾತಾಡೋರು ಇರ್ತಾರೆ, ಕಟ್ಟಿ ಕೂತ್ಕೊಂಡು ಮಾತಾಡೋದು ಏನು ಕಂಡಿರ್ಬೇಕು. ಈಗ ಹಸ್ಕೊಂಡವ್ರಿಗೆ ಊಟದ ಬೆಲೆ ಗೊತ್ತಾಗುತ್ತೆ, ರೊಟ್ಟಿ ಬೆಲೆ ಏನಾದ್ರು ಗೊತ್ತಾಗುತ್ತೆ. ಇಲ್ದಾಗ ಜೀವನ ಅರ್ಥ ಆಗೋದು, ಇದ್ದಾಗ ಏನು ಅರ್ಥ ಆಗೋದಿಲ್ಲ, ಹೌದಾ? ಅದಕ್ಕೋಸ್ಕರ ಈ ಜೀವನದಾನ ಬಗ್ಗೆ ನಿಮ್ಗೆ ತಿಳಿಸಿದ್ದೀನಿ. 1ನೇ ಕೆಲಸ, 1ನೇ ಪಾಯಿಂಟ್, 1ನೇ ಪ್ರಾಜೆಕ್ಟ್ ಇದೆ. 2ನೇ ಪ್ರಾಜೆಕ್ಟ್ ಏನಂದ್ರೆ ಸಮೃದ್ಧಿ ಯೋಜನಾ ಅಂತ. ಸ್ಟಾಪ್ ಮಾಡಿ